ಸ್ನೇಹಿತರೆ ನಮಸ್ಕಾರ. ಇವತ್ತು ಡಿಫ್ರೆಂಟಾಗಿ ಬದನೆಕಾಯಿ ಗೊಜ್ಜು ಮಾಡೋಣ. ಈ ಬದನೆಕಾಯಿ ಗೊಜ್ಜು ಬಂದು ಮಿನಿಮಮ್ 1 ವಾರ ಫ್ರಿಜ್ಜಲ್ಲಿ ಸ್ಟೋರೇಜ್ ಮಾಡ್ಕೋಬೋದು. ಅದೇ ಥರ ಬಿಸಿ ಬಿಸಿ ಅನ್ನಕ್ಕೆ, ಚಪಾತಿ, ಇಡ್ಲಿ, ದೋಸೆ ಪ್ರತಿಯೊಂದಕ್ಕೂ ಸೂಪರ್ ಕಣ್ರಿ. ಏನು ಟೇಸ್ಟ್ ಗುರು, ಸೂಪರ್ ಕಣ್ರಿ. ಅಡುಗೆ ಶುರು ಮಾಡೋಣ. ಬಿಸಿ ಬಿಸಿ ಕಾಯುವ ಬಾಣಲಿಯಲ್ಲಿ 2 ರಿಂದ 3 ಸ್ಪೂನ್ ಎಣ್ಣೆ ಬಿಡ್ತಾ ಇರಿ. ಬದನೆಕಾಯಿ, ದೊಡ್ಡ ಬದನೆಕಾಯಿ ತೊಗೊಂಡು ಸ್ಲೈಸಾಗಿ ಕಟ್ ಮಾಡಿ ಬದನೆಕಾಯಿ ಎಣ್ಣೆಯಲ್ಲಿ ಇಡಿ. ಅದೇ ಥರ ಟೊಮೊಟೊ 2 ಭಾಗ ಕಟ್ ಮಾಡಿ ಅದು ಇಡಿ. ಸ್ವಲ್ಪ ಹೊತ್ತು ಉಲ್ಟಾ ಪಲ್ಟಾ ಮಾಡಿ ಬೇಯಿಸಿ, ಬೆಂದಿದ್ದಾದಮೇಲೆ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಫೈನಲಾಗಿ ಬೆಳ್ಳುಳ್ಳಿ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಕ್ಲೀನಾಗಿ ಒಂದು ಬೌಲ್ಗೆ ಸೈಡ್ಗೆ ಎತ್ತಿಕೊಳ್ಳಿ. ಟೊಮೊಟೊ ಮೇಲೆ ಇರುವಂಥ ಚಿಪ್ಪೆ ತೆಗೀರಿ. ಅದೇ ಥರ ಬದನೆಕಾಯಿ ಮೇಲೆ ಇರುವಂಥ ಚಿಪ್ಪೆ ತೆಗೆದು ಕ್ಲೀನಾಗಿ ಯಾರ ಮೇಲೆ ಮನೇಲಿ ಕೋಪ ಇದೆಯೋ ರಪ್ಪನ್ ಕೈ ಹಾಕಿ ಚೆನ್ನಾಗಿ ಇಸ್ಕಿಕೊಂಡ್ರಿ. ನೋಡಿ, ಅದೇ ಬಾಂಡ್ಲಿಯಲ್ಲಿ ಅದೇ ಎಣ್ಣೆ ಮೇಲೆ ಸ್ವಲ್ಪ ಜೀರಿಗೆ ಬಿಟ್ಟು ಚಿಕ್ಕ ಪೀಸ ಕಟ್ ಮಾಡಿಕೊಂಡು ಈರುಳ್ಳಿ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ. ಫ್ರೈ ಆದಮೇಲೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕಿ, ಸ್ವಲ್ಪ ಅರಿಶಿನ, ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್, ಮನೆಯಲ್ಲೇ ಮಾಡಿರುವಂಥ ಖಾರದ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ ಅಷ್ಟು ಹಾಕಿದ್ಮೇಲೆ ರಪ್ಪ ಅಂತ ಮಿಕ್ಸ್ ಮಾಡಿ, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿರೋ ಬದನೆಕಾಯಿ ಹಾಕಿ ಮತ್ತೆ ಒಂದ್ಸಲ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟು ಫೈನಲ್ ಟಚ್ ಕೊತ್ತಂಬರಿ ಸೊಪ್ಪು. ಸಿಂಪಲ್ ಆಗಿರುತ್ತೆ, ಟೇಸ್ಟ್ ಅಂತೂ ಸೂಪರ್. ಸ್ಟವ್ ಮುಂದೆ ನಿಂತಿರುವಾಗ ಲವ್ವಿಂದ ಕುಕ್ ಮಾಡಿ ಸುಮಾರಾಗಿ ಅಡುಗೆನ ಸೂಪರ್ ಆಗಿರುತ್ತೆ. ತಿನ್ಕೊಳ್ಳಿ, ಮಜಾ ಮಾಡ್ಕೊಳ್ಳಿ.